ನೇರವಾಗಿ ನಿಮಗೆಲ್ಲ ಗೊತ್ತಿದೆ. ನಾನು ಆಲ್ರೆಡಿ ನಿನ್ನೆ ಧಾರವಾಡ ಪ್ರೆಸ್ ಮೀಟ್ ಹೇಳಿದ್ದೀನಿ, ಇವತ್ತು ಬೆಳಗಾವಿ ಪ್ರೆಸ್ ಮೀಟ್. ನನ್ನ ನಾಲಿಗೆಯನ್ನು ಹೇಳಿ ಯಾಕೆ ನಾವು ಹೊಲಸು ಮಾಡ್ಕೊಳ್ಳಿ? ನೋಡ್ರಿ, ಅಲ್ಲಿ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಕುತಂತ್ರ, ಅವತ್ತು ಮೀಸಲಾತಿಯನ್ನು ಕೊಡ್ಲಾರಕ್ಕೆ ಒಂದು ಕುತಂತ್ರ ಮಾಡಿದ್ರು. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಜನಪ್ರಿಯತೆ ಎಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೋ, ಎಲ್ಲಿ ಅವರು ರಾಜ್ಯಾಧ್ಯಕ್ಷರಾಗ್ತಾರೋ, ಈ ಒಂದು ಹೊಟ್ಟೆ ಕಿಚ್ಚು ಕಾರಣಕ್ಕೋಸ್ಕರವೇ ಇವತ್ತು ಕುತಂತ್ರ ಮಾಡಿದ್ರು ಅಂತ ಅನುಮಾನ ನಾನು ಹೇಳ್ತೇನೆ. ಇಡೀ ರಾಜ್ಯ ಜನತೆ ಹೇಳ್ತೇನೆ, ಇಡೀ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಅವತ್ತು ಮೀಸಲಾತಿಗೆ ವಿರೋಧ ಮಾಡುವಂಥ ಮನಸ್ಸುಗಳೇ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಕುತಂತ್ರ ಮೂಲಕವಾಗಿ ಉಚ್ಚಾಟನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಬಸವನಗೌಡ ಯತ್ನಾಳ್ ಅವರು ನಿಮ್ಮ ಸಮಾಜದ ಒಬ್ಬ ಪ್ರಭಾವಿ ನಾಯಕರು. ಅವ್ರಿಗೆ ಈ ರೀತಿ 6 ವರ್ಷ ಉಚ್ಚಾಟನೆ ಆದ ತಕ್ಷಣ ನಿಮ್ಮ ಸಮಾಜ ತಕ್ಷಣ ಬೀದಿಗಿಳಿದು ಹೋರಾಟ ಅವರ ನೆರವಿಗೆ ಧಾವಿಸಬೇಕಾಗಿತ್ತು. ಎಲ್ಲ ಕಡೆ 13ನೇ ತಾರೀಕಿಗೂ ಎಲ್ಲ ಹಾರಿದ ಮೇಲೆ ಎಲ್ಲ ಕಡೆ ನಮ್ಮ ಸಮಾಜದವರು ಪ್ರತಿಭಟನೆ ಮಾಡಕತ್ತಾರೆ. ಈಗಾಗಲೇ ಗೋಕಾಕ್ ತಾಲೂಕಿನ ಫಸ್ಟ್ ಬಡಗೋಳ ಹಳ್ಳಿಯವರು ಅವ್ರು ಇವತ್ತು ಅಲ್ಲೇ ಪ್ರತಿಭಟನೆ ಮಾಡೋ ಪ್ರತಿಭಟನೆ ಮಾಡಿದ್ದಾರೆ. ಬೈಲಹೊಂಗಲ ತಾಲೂಕಿನವ್ರು ಈಗಲೇ ಬೈಕ್ ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ವಿಜಯಪುರದ ಪ್ರತಿಭಟನೆ ಅಲ್ಲಿ ಹಳ್ಳಿ ವೈಯಕ್ತಿಕವಾಗಿ ಹೋರಾಟ ಇಡೀ ಸಮಾಜದವರು ನೋಡ್ರಿ, ಆಯಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮಾಜ ವಾಲಂಟಿಯರ್ ಪ್ರತಿಭಟನೆ ಮಾಡಕತ್ತಾರೆ. ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಬೆಳಗಾವಿಯಲ್ಲಿ ಏಪ್ರಿಲ್ 13 ಮಾಡ್ತೀವಿ. 10ನೇ ತಾರೀಕು ಒಳಗಾಗೇ ಆದೇಶ ಪತ್ರ ಪಡೆದೇ ಹೋದರೆ 13 ಗೃಹ ಪ್ರತಿಭಟನೆ ಸಮಿತಿ ಮಾಡ್ತೀವಿ. ಅವತ್ತು ನಮ್ಮ ಅಂತಿಮ ನಿರ್ಧಾರವನ್ನು ನಾವು ಕೈಗೊಳ್ತೀವಿ. 13 ತಾರೀಕು ಅನೌನ್ಸ್ ಮಾಡ್ತೀವಿ. ನಾವು 13 ತಾರೀಕಿನ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಪಂಚಮ ಶಾಲೆಗಳ ನಡೆ ಏನಂತ ಅವತ್ತು ನಾವು ಅನೌನ್ಸ್ ಮಾಡ್ತೀವಿ. ನಾವು ಅಂತ ನೋಡ್ರಿ, ಈಗಾಗಲೇ ಅವರು ಲಾಠಿ ಹೊಡೆದು ಅವಮಾನ ಮಾಡೋದು, ಅವ್ರನ್ನೂ ದೂರ ಇಟ್ಟೇವಿ. ಇವರು ನಮ್ಮ ಲೀಡರ್ನ ಹತ್ತಿಕ್ಕಿ ಇವ್ರು ನೋಡಿದ್ರೆ ಇವ್ರನ್ನ ಎರಡನ್ನೂ ಸಮಾನವಾಗಿ ದೂರೀಕರಿಸಿ ಪರ್ಯಾಯವಾಗಿ ಆಲೋಚನೆ ಹೆಂಗೆ ಸಂಘಟನೆ ಮಾಡಬೇಕು, ಜನರಲ್ಲಿ ಹೆಂಗೆ 3 ವರ್ಷಗಳ ಕಾಲ ಹೆಂಗೆ ಜಾಗೃತಿ ಮಾಡಬೇಕು, ನಮ್ಮ ಜನರನ್ನ ಯಾವ ರೀತಿ ಎಜುಕೇಟ್ ಮಾಡಬೇಕು ಚರ್ಚೆ ಮಾಡ್ತೇವೆ. ನಾವು ಚರ್ಚೆ ಮಾಡ್ಕೊಂಡು 16 ಶಕ್ತಿ ಪರ್ಸೆಂಟ್ ಎಲ್ಲರೂ ಬೇಕಾದ್ರೆ ಅವ್ರಿಗೆ ಬಸವನಗೌಡರು ಕೇವಲ ಪಂಚಮಸಾಲಿ ಲಿಂಗಾಯತ ನಾಯಕರಲ್ಲ, ಎಲ್ಲ ಜನಾಂಗದವ್ರ ಮೇಲೆ ಅಭಿಮಾನ ಇತ್ತು. ಅವ್ರ ಮೇಲೆ ಎಲ್ಲ ಸಂಘ ಅಭಿಮಾನ ಇತ್ತು. ಎಲ್ಲರೂ ಬರ್ತಾರೆ, ಎಲ್ಲರೂ ಸಹಯೋಗ ಪಡ್ಕೊಂಡು ಎಲ್ಲರೂ ಸಹಕಾರ ಪಡ್ಕೊಂಡು 13 ತಾರೀಕು ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಸಮಾವೇಶ ಆಗುತ್ತೆ. ಪ್ರತಿಭಟನೆ ಪ್ಲಸ್ ಸಮಾವೇಶ ಎರಡು ಮಾಡ್ತೀವಿ. ಇಲ್ಲ, ನಾವು ನೋಡ್ರಿ ಪಕ್ಷ ಕಟ್ಟೋದು ಬಿಡೋದು ನನಗೆ ಸಂಬಂಧಪಟ್ಟಿದ್ದಲ್ಲ. ಅದು ನಮ್ಮ ಪಕ್ಷದ ನಮ್ಮ ಸಮಾಜದ ನಾಯಕರು ಚರ್ಚೆ ಮಾಡಿ. ನಾನು ಅದಕ್ಕೆ ಹೇಳ್ತೀನಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಉತ್ತರ ಕನ್ನಡ ಅಭಿವೃದ್ಧಿ ಕುರಿತಾಗಿ, ಲಿಂಗಾಯತ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರವಾಗಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿನ ಅನುಷ್ಠಾನಕ್ಕೋಸ್ಕರವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಅವ್ರ ಸಾಮಾಜಿಕ ನಿರ್ಧಾರ ಅಥವಾ ರಾಜಕೀಯ ಯಾವುದೇ ನಿರ್ಧಾರ ತೆಗೆದುಕೊಂಡು ಅವ್ರ ನಿರ್ಧಾರ ಜೊತೆ ನಾವು ಇರ್ತೀವಿ. ಬಹಿರಂಗವಾಗಿ ಅವರು ಅವ್ರ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತಿದ್ರು, ಬಹಿರಂಗವಾಗಿ ಹೋದಲ್ಲಿ ಬಂದಲ್ಲೆಲ್ಲ ಮಾತಾಡ್ತಾ ಇದ್ರು. ಈ ಪಕ್ಷದ ನಾಯಕರು ಅವ್ರ ಸ್ವಭಾವ ಗೊತ್ತೇ ಐತಿ, ನೇರ ಮಾತಾಡೋಂಥ ಅವ್ರು ಎದಕ್ಕೆ ಮಾತಾಡ್ತಿದ್ರು? ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕುಟುಂಬ ರಾಜಕಾರಣ ಭ್ರಷ್ಟಾಚಾರನ ನಾವು ಫಲ ಅಂತ ಹೇಳ್ತಿದ್ರು. ಅದನ್ನೇ ಕನ್ನಡದ ಮಾಡ್ರಿ ಅಂತ ಪಕ್ಷದ ಇದ್ರಷ್ಟು ಮಾತಾಡ್ತಿದ್ರು. ಅವರು ಪಕ್ಷ ವಿರೋಧಿಯಾಗಿ ಮಾತಾಡ್ತಿರಲ್ಲ, ಸರಿಪಡಿಸಿ ಮಾತಾಡಿದ್ರು. ಅಲ್ಲ, ಅದನ್ನ ಕುತ್ಕೊಂಡು ಸರಿಪಡಿಸಿ ಈಗ ಅಂತ ಅವ್ರಕ್ಕಿಂತ 1000 ಪಟ್ಟು ತಪ್ಪು ಮಾಡಿದವರು ಪಕ್ಷ ಹೊಡೆದಂತ ಭಾಳ ಜನ ಅವ್ರು ಯಾಕೆ ಕ್ಷಮಿಸಿರಿ ನೀವು? ನಾವು ಒಬ್ಬ ವ್ಯಕ್ತಿ ಅವ್ರು ನಮ್ಮ ಸಮಾಜ ಮೀಸಲು ನಾಯಕರ ಕಾರಣಕ್ಕೆ ನಾವು ಇವತ್ತು ಅವ್ರಿಗೆ ಬೆಂಬಲ ನಿಂತೇವೆ. ಅಲ್ಲ ನಮಗೆ ನೋಡ್ರಿ, ನಮ್ಮ ಹೋರಾಟಕ್ಕೆ ಅವ್ರು ಬಿಡ್ರಿ, ಅವ್ರು ಇರ್ತಾರೆ. ಅವರು ಅವಕಾಶವಾದಿಗಳು ಇದ್ದ ಬರ್ತಾರೆ ಹೋಗ್ತಾರೆ, ಅವ್ರ ಬಗ್ಗೆ ಹೇಳಕ್ ಹೋಗಲ್ಲ. ನಮಗೇನು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಇದ್ದಾರೆ, ಅವರು ಯಾವುದೇ ಪಕ್ಷದ ಚಟುವಟಿಕೆ ಮಾಡಿಲ್ಲ, ವಿನಾಕಾರಣ ಉಚ್ಚಾಟನೆ ಮಾಡಿ ನನ್ನ ಮನಸ್ಸಿಗೆ ನೋವಾಗೈತಿ. ಅದನ್ನ ಮಾಡಿದವರು ಕುತಂತ್ರ ಮೂಲಕ ಮಾಡಿದ್ದಾರೆ. ಆ ಕುತಂತ್ರ ಮಾಡೋ ವ್ಯಕ್ತಿಗಳು ಯಾರಿದ್ದಾರೆ ಅಂತ ನಮ್ಮ ಜನ ಗೊತ್ತೈತಿ. ಮೀಸಲಾತಿ ಇಷ್ಟವರೆಗೂ ಮೀಸಲಾತಿ ಹೋರಾಟ ಇತ್ತು, ಇನ್ನು ಯತ್ನಾಳ್ ಅವರಿಗೆ ಒಂದು ರಾಜಕೀಯ ಮೀಸಲಾತಿ ಹೋರಾಟ ನಮ್ಮ ಪ್ರಥಮ ಆದ್ಯತೆ. ಆ ಹೋರಾಟ ಮಾಡುವಂಥ ನಾಯಕರುಗಳ ಅನ್ಯಾಯವಾದಾಗ ಅವ್ರ ಪರ ನಿಲ್ಲುವುದು ನಮ್ಮ ಕರ್ತವ್ಯ. ಅದು ಯಾರೇ ಆಗಿರಲಿ, ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರಲಿ, ನಾಳೆ ಅರವಿಂದ್ ಬೆಲ್ಲದಾಗಿರಲಿ, ಹಿರಣ್ಕಾಡ್ ಆಗಿರಲಿ, CCP ಯಾರೇ ಆಗಿರಲಿ, ನಮ್ಮ ಪರವಾಗಿ ಪ್ರಾಮಾಣಿಕವಾಗಿ ಪಕ್ಷದ ಅಂಗನ ತೂಗಿ ಹೋರಾಟ ಮಾಡುವ ವ್ಯಕ್ತಿ ಯಾರೇ ಇರಲಿ, ಅವ್ರಿಗೆ ಅನ್ಯಾಯವಾದಾಗ ಅವ್ರ ಪರವಾಗಿ ಮೊದಲೇ ನಿಂತ್ಕೊಂಡು ಬಂದು ಈಗ ನಿಂತ್ಕೊಂಡು ಬಂದಿದೆ. ನೋಡ್ರಿ, ಮಿನಿಸ್ಟ್ರಿಗೆ ಅಥವಾ ಪೋಸ್ಟಿಗೆ ನಮ್ಮ ಸಂಬಂಧ ಇಲ್ಲ. ಅವ್ರ ರಾಜಕೀಯ ಅಲ್ರಿ, ಅವ್ರ ಮಿನಿಸ್ಟ್ರಿ ತಕ್ಕವ ಮಾತಾಡೇವಿ, ಎಲ್ಲರ ಪರ ಮಾತಾಡಿ ಹೋರಾಟ. ಅದು ರಾಜಕೀಯ ಸ್ಥಾನಮಾನ,
ಇದು ರಾಜಕೀಯ ಅನ್ಯಾಯ. ಇದು ಪರ ಮಾತಾಡ್ತಾರೆ. ಅವ್ರ ಪಕ್ಷ ಎಲ್ಲ ತಪ್ಪು ಮಾಡಿದರೆ ಉಚ್ಚಾಟನೆ ಅದೇ ಅವ್ರಿಗೆ ಅಂತ ಅನ್ಯಾಯ ಅವ್ರ ಪರಗೆ ಮಾತಾಡ್ತೇವೆ. ಅವ್ರಿಗೆ ಅನ್ಯಾಯ ಆದಾಗ ಅವ್ರ ಪರಗೆ ಮಾತಾಡ್ತೇವೆ. ಅವ್ರಿಗೆ ಅನ್ಯಾಯ ಆಗಲಿ. ಸ್ಥಾನಮಾನಗಳ ಬಗ್ಗೆ ನಾವು ಇಲ್ಲಿ ಹೋರಾಟ ಮಾಡೋಕ್ಕೆ ಹೋಗಿಲ್ಲ. ಸ್ಥಾನಮಾನಗಳ ಬಗ್ಗೆ ಸರ್ಕಾರಕ್ಕೆ ಆ ಪಕ್ಷ ವರಿಷ್ಠರಿಗೆ ಆಗ್ರಹ ಮಾಡ್ತೀವಿ. ಇದು ಏನಪ್ಪ ಅಂದರೆ ವಿನಾಕಾರಣ ಉಚ್ಚಾಟನೆ ಮಾಡ್ತಕ್ಕಂಥ ಕ್ರಮ ನಮ್ಮ ಜನಕ್ಕೆ ನೋವಾಗಿದೆ. ನಾವು ಖಂಡಿಸ್ತೀವಿ. ಅಲ್ಲ, ಉತ್ತರ ಕರ್ನಾಟಕ ಪ್ರತ್ಯೇಕವಾಗಿ ಹೇಳ್ಬಿಡ್ತಾರಲ್ಲ. ಅನ್ನೋ ಕಾರಣದಿಂದ ಯತ್ನಾಳರನ್ನ ಹೊರಗಾಕಿದ್ರು. ಅದಕ್ಕೆ ಬೇರೆಯದೇ ಕಾರಣ ಅದಾವ. ಅಲ್ಲ ಅವ್ರು ಸಾವಿರ ಕಾರಣ ಹೇಳ್ಬೋದು. ನಮಗೇನು ಕಾರಣಪ್ಪ ಅಂದರೆ ನಮಗೆ ನಮ್ಮ ಜನಾಂಗ ಬೆಳವಣಿಗೆ ಸಹಿಸ್ತದೆ ಮಾಡ್ಯಾರ ಅಂತ ನಾವು ತಿಳ್ಕೊಂಡೇವೆ. ಬಿಜೆಪಿ ಆಂತರಿಕ ವಿಚಾರ ಅವ್ರು ಸಾವಿರ ಹೇಳ್ಕೊಂಡು ಅವ್ರು ಕಾರಣ ಹೇಳ್ಕೊಬೋದ್ರಿ. ಒಳ ಉದ್ದೇಶ ಏನಿತ್ತಪ್ಪ ಅವ್ರ ಪಕ್ಷದ ಏನು ಸಾವಿರ ನಿರ್ಧಾರ ಮಾಡ್ಕೊಳ್ಳಿ. ಅವ್ರ ದೃಷ್ಟಿ ಏನೇ ಇರಲಿ. ನಮ್ಗೆ ಏನು ಅನ್ಸುತ್ತಪ್ಪ ಅಂದರೆ ನಮ್ಮ ಜನಾಂಗ ನಾಯಕಗಳನ್ನೇ ಟಾರ್ಗೆಟ್ ಮಾಡಕ್ಕೆ ಪಕ್ಷದ ವಿಚಾರದಲ್ಲಿ ಒಂದು ಸಮುದಾಯ ಕೈ ಹಾಕ್ಬೋದಾ? ಇದು ಪಕ್ಷದ ಸಮಾಜ ನಮ್ಮ ಜನಾಂಗದ ನ್ಯಾಯವನ್ನು ನಾವು ಕೇಳಕತ್ತೀವಿ. ಸಮಾಜ ನಾಯಕರ ಅನ್ಯಾಯ ಆಗ್ತದೆ ಕೇಳಕತ್ತೀವಿ ಅಷ್ಟೇ. ನಮ್ಮ ಜನಾಂಗ ನಾಯಕರ ಅನ್ಯಾಯ ಆಗೈತಿ. ಅನ್ಯಾಯ ಆಗಬಾರ್ದು. ನಿಮಗೆ ದುಡ್ದಾರ ನೀವು ಅವ್ರಿಗೆ ಹೇಳ್ಬೋದಾಗಿತ್ತು. ಹೋದಲ್ಲಿ ಬಂದಲ್ಲಿ ಅವ್ರು ರಾಷ್ಟ್ರೀಯ ನಾಯಕರನ್ನ ಬೈಯುವಾಗ ನೀವೊಬ್ರು ಸಮಾಜದ ಗುರುಗಳಾಗಿ ಅವರಿಗೆ ಬುದ್ಧಿ ಹೇಳ್ಬೋದಾಗಿತ್ತು. ನಾಯಕರನ್ನ ಬೈದ್ರೆ ಮಾಡಿದ್ರೆ ಏನಾದ್ರೂ ಬುದ್ಧಿ ಹೇಳಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾಯಕರನ್ನ ಬೈದ್ರೆ ಮಾಡಿದ್ರೆ ಕುಳಿತು ಬಗೆಹರಿಸುವಂಥ ಅವಕಾಶ ಪಕ್ಷ ವರಿಷ್ಠರಿಗೆ ಅವಕಾಶ ಇತ್ತು. ಸಂಧಾನ ಮಾಡುವಂಥ ಹೊಂದಾಣಿಕೆ ಮಾಡುವಂಥದ್ದು. ಉಚ್ಚಾಟನೆ ಮಾಡುವಂಥ ಕ್ರಮ ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಸರಿ, ವಿಜಯಾನಂದ ಕಾಸಪ್ಪನವರು